ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ ನೀವು ಮೊದಲನೆಯ SA1 ಸಂಕಲನಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹೇಳುತ್ತಾ, ನಿಮ್ಮ ಹಿಂದಿ ಭಾಷೆ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳು, ಅದರಲ್ಲಿ ಒಂದನೇ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತೀನಿ. ಮೊದಲನೇ ಪಾಠದಿಂದ ಇಲ್ಲಿವರೆಗೆ ಎಷ್ಟು ಪಾಠಗಳು ಮುಗಿದಿದ್ದಾವೆ ಆ ಎಲ್ಲ ಪಾಠದಲ್ಲಿನ ಪ್ರಮುಖವಾದ ಪ್ರಶ್ನೆಗಳನ್ನು ಹೇಳ್ತೀನಿ, ಗಮನ ಹರಿಸ್ರಿ. ಮೊದಲನೇದಾಗಿ ಮಾತೃಭೂಮಿ ಪದ್ಯ. ಈ ಪದ್ಯದಲ್ಲಿ ಭಗವತಿ ಚರಣ್ ವರ್ಮಾ ಅವರು ಹುಟ್ಟಿದ್ದು ಯಾವಾಗ ಮತ್ತು ಎಲ್ಲಿ? ಈ ಪ್ರಶ್ನೆ ಒಂದಂಕಕ್ಕೆ ಕೇಳಬಹುದು. ಜೊತೆಗೆ 2-3 ವಾಕ್ಯದಲ್ಲಿ ಭಾರತ್ ಮಾ ಕಾ ಪ್ರಾಕೃತಿಕ ಸೌಂದರ್ಯ ಕ ವರ್ಣನ್ ಕೀಜಿಯೆ, ಇದು ಅತಿ ಹೆಚ್ಚು ಕೇಳುವಂಥ ಪ್ರಶ್ನೆ. ಅದೇ ರೀತಿ 3 ಅಂಕದಲ್ಲಿ ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಶೋಭಿತ್ ಹೈ, ಅಥವಾ ನಿಮಗೆ ಮಾತೃಭೂಮಿ ಅಮರೋಂ ಕಿ ಜನನಿ ಅಂತ ಹೇಗೆ ಹೇಳುವಿರಿ, ಈ ಬಗ್ಗೆಯೂ ಸಹ ನಿಮಗೆ ಪ್ರಶ್ನೆ ಕೇಳಬಹುದು. ಅದೇ ರೀತಿ ನಿಮಗೆ ಕಾಶ್ಮೀರಿ ಸೇಬ್, ಈ ಪಾಠದಲ್ಲಿ ಕಾಶ್ಮೀರಿ ಸೇಬ್ ಪಾಠದಲ್ಲಿ ಸೇಬಿನ ಮಹತ್ವ, ಸೇಬ್ ಕೆ ಮಹತ್ವ ಕೆ ಬಾರೆ ಮೇ ಲಿಖಿಯೆ, ಈ ಪ್ರಶ್ನೆ ಆದರೂ ಕೇಳಬಹುದು. ಅದರ ಜೊತೆಗೆ ಕಾಶ್ಮೀರಿ ಸೇಬ್ನಲ್ಲಿ ಒಂದು ಒಳಗಿನ ಪ್ರಶ್ನೆ ಕೇಳ್ತಾರೆ, ಅಂದರೆ ಈ ಪಾಠದಲ್ಲಿ ಯಾವುದಾದ್ರೂ ಬುಕ್ಸ್ ಹಿಂದೆ ಇಲ್ಲ ಆದಂತಹ ಪ್ರಶ್ನೆ ಸಹ ಕೇಳಬಹುದು. ಉದಾಹರಣೆ, ಮೊಹರಂ ಕೆ ಮೇಲೆ ಮೇ ದುಕಾನ್ದಾರ್ ಕೋ ಕ್ಯಾ ಕ್ಯಾ ಅನುಭವ ಹುವಾ, ಈ ರೀತಿಯಾದರೂ ಕೇಳಬಹುದು. ಅಥವಾ ಕಾಶ್ಮೀರಿ ಸೇಬ್ ಸೆ ಹಮೆ ಕ್ಯಾ ಸೀಖ್ ಮಿಲ್ತಿ ಹೈ, ಈ ರೀತಿಯಾದರೂ ಕೇಳಬಹುದು. ಇದನ್ನು ಬಿಟ್ಟರೆ ಗಿಲ್ಲು ಪಾಠ, ಇದು ಮಹಾದೇವಿ ವರ್ಮಾ ಬರೆದಂಥ ಗಿಲ್ಲು ಪಾಠದಲ್ಲಿ ನಿಮಗೆ ಹೆಚ್ಚಾಗಿ ಗಿಲ್ಲುನ ಕಾರ್ಯಕಲಾಪದ ಬಗ್ಗೆ, ಗಿಲ್ಲು ಕೆ ಕಾರ್ಯಕಲಾಪ ಕೆ ಬಾರೆ ಮೇ ಲಿಖಿಯೆ, ಅಥವಾ ಲೇಖಕ को आकर्षित करने के लिए गिल्लू क्या क्या करता था, ಈ ಪ್ರಶ್ನೆಯಾದರೂ ಕೇಳಬಹುದು. ಆಮೇಲೆ लेखक का प्रिय खाद्य क्या था, ये प्रश्न पूछ सकते हैं. साथ में महादेवी वर्मा गिल्लू के प्राण कैसे बचाई, ये भी पूछ सकते हैं. साथ गर्मी के दिनों में गिल्लू कहाँ पे सोता था, ये प्रश्न भी पूछने के ज़्यादा संभावना है. उसके बाद अभिनव मनुष्य, इस पाठ में आज की दुनिया कैसी है, नर किन किन को एक समान लाग सकता है, ಇವೆರಡು ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾರೆ. ಜೊತೆಗೆ 3 ಅಂಕದ ಪ್ರಶ್ನೆಯಲ್ಲಿ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या था ಅಥವಾ क्या है, ಈ ಪ್ರಶ್ನೆ ನಿಮಗೆ ಮ್ಯಾಕ್ಸಿಮಮ್ ಕೇಳ್ತಾರೆ. ಇದನ್ನು ಬಿಟ್ಟರೆ ನಿಮಗೆ ಪ್ರಾಕೃತ पर सर्वत्र है विजय पुरुष आसीन, इस पंक्ति का आशय समझिए, ಇದನ್ನು ಕೊಡ್ಬೋದು. ನಾಳೆ ನನಗನ್ಸಿದ ಮಟ್ಟಿಗೆ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है, ಈ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳ್ತಾನೆ. ನೆಕ್ಸ್ಟು ಮೇರಾ ಬಚ್ಪನ್, ಈ ಮೇರಾ ಬಚ್ಪನ್ ಪಾಠದಲ್ಲಿ ನಿಮಗೆ ಅನುರೂಪತವನ್ನು ಕಂಪಲ್ಸರಿಯಾಗಿ ಕೇಳ್ತಾನೆ. ಜೊತೆಗೆ ಅಬ್ದುಲ್ ಕಲಾಂ ಜಿ ಅವರ ತಂದೆಯವರ ಸ್ವಭಾವ के बारे में लिखिए, यानी जैनुलब्दीन का स्वभाव कैसा था, उनके व्यक्तित्व के बारे में लिखिए. जैसे वो काम कैसा शुरू करते थे और नमाज के बारे में उनके क्या विचार थे, ये प्रश्न पूछ सकते हैं. साथ में आशी अम्मा जी अब्दुल कलाम को खाने में क्या क्या देती थी, ಈ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳಬಹುದು. ಜೊತೆಗೆ बसंत की सच्चाई, बसंत की सच्चाई, बसंत का छोटा भाई का नाम क्या था, बसंत प्रताप राजकिशोर के घर क्यों गया था, साथ में बसंत एक ईमानदार लड़का है कैसे, ಇದು 4 ಅಂಕದ ಪ್ರಶ್ನೆ, ವೆರಿ ಇಂಪಾರ್ಟೆಂಟು. बसंत ईमानदार लड़का है कैसे, ಅದನ್ನು ಬಿಟ್ಟರೆ ರಾಜ್ಕಿಶೋರ್ ಜಿಗೆ ಮಾನವೀಯ ವ್ಯವಹಾರ का ಪರಿಚಯ दीजिए, ಈ ಪ್ರಶ್ನೆ ಕೇಳಬಹುದು. ಇವೆರಡು ಎಕ್ಸಾಮ್ನಲ್ಲಿ ಕಂಪಲ್ಸರಿಯಾಗಿ ಬರ್ತವೆ, ಚಾಯ್ಸಿಂಗ್ ಇರುತ್ತೆ. ಹೀಗಾಗಿ ನೀವು ಬಸಂತ್ ಇಮಾನ್ದಾರ್ ಲಡ್ಕ ಕೈಸೆ, ಈ ಒಂದೇ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ, ನಾಳೆ ಬರೆಯೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ತುಳಸಿ ಕೆ ದೋಹೆ, ಈ ಪಾಠದಲ್ಲಿ ನನಗನ್ಸಿದ ಮಟ್ಟಿಗೆ ಮುಖಿಯಾ ಮುಖ್ಸೋ ಚಾಹಿಯೆ ಖಾನು ಪಾನ್ಕು ಏಕ್ ಪಾಲೆ ಪೋಸೆ ಸಕಲ್ ಅಂಗ್ ತುಳಸಿ ಸಹಿತ್ ವಿವೇಕ್, ಇದನ್ನು ನಿಮಗೆ ಕಂಠಸ್ಥಾಗಿ ಕೇಳಬಹುದು. ಭರ್ತಿ ಕೀಜಿಯೆ, ಈ ಪ್ರಶ್ನೆ ಕೇಳಬಹುದು.
ಜೊತೆಗೆ ಭಾವಾರ್ಥದಲ್ಲಿ ದಯಾ ಧರ್ಮ ಕ ಮೂಲ ಹೈ, ಆಮೇಲೆ ರಾಮ ನಾಮ ಮನಿ ದೀಪ ಧರು ಇದು ಕೇಳ್ಬೋದು ಭಾವಾರ್ಥದಲ್ಲಿ. ಹೀಗಾಗಿ ನೀವು 1, 3, 5 ಈ ಇನ್ನೂ 3 ನುಡಿಗಳನ್ನು ಸರಿಯಾಗಿ ಓದ್ಕೋಬೇಕು, ಸರಿಯಾಗಿ ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ. ಇಂಟರ್ನೆಟ್ ಕ್ರಾಂತಿ ಮೇ ನಿಮಗೆ ಸಾಕಷ್ಟು ತುಂಬ ಹೆಲ್ಪ್ ಆಗುವಂಥ ಪಾಠ ಇದು. ಯಾಕಂದರೆ ನಿಮಗೆ 4 ಮಾರ್ಕ್ಸಿಂದ ಪ್ರಬಂಧ ಇದೇ ಪಾಠದಲ್ಲಿ ಬರುತ್ತೆ. ಮತ್ತು 2 ಅಂಕ 3 ಅಂಕದ 1 ಅಂಕದ ಪ್ರಶ್ನೆಗಳು ಸಹ ಇದೇ ಪಾಠದಲ್ಲಿ ಬರುತ್ತೆ. ಈ ಗವರ್ನೆನ್ಸ್ ಕ್ಯಾ ಹೈ ಇದನ್ನು ಸಹ ನಿಮಗೆ ಕೇಳಬಹುದು. ಆಮೇಲೆ ಇಂಟರ್ನೆಟ್ ಕೆ ದ್ವಾರ ಕ್ಯಾ ಕ್ಯಾ ಖರೀದಾರಿ ಕರ್ ಸಕ್ತೆ ಹೈ ಇದನ್ನು ಕೇಳಬಹುದು. ಸೋಷಿಯಲ್ ನೆಟ್ವರ್ಕಿಂಗ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ ಇವನ್ನು ನೀವು ಸರಿಯಾಗಿ ಓದ್ಕೊಳ್ಳಿ. ಆಮೇಲೆ ಇಮಾನ್ದಾರೋಂಗೆ ಸಮ್ಮೇಳನ ಮೇ ಇದರಲ್ಲಿ ಅನುರೂಪತೆ ಗ್ಯಾರಂಟಿಯಾಗಿ ಕೇಳ್ತಾನೆ. ಜೈಸೆ ಲೇಖಕ್ पहनने के कपड़े कहाँ पर छुपा के रखे थे, पहले दिन क्या गायब हुआ, दूसरे दिन क्या गायब हुआ ಈ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಅನುರೂಪದಲ್ಲಿ ಜಾಸ್ತಿ ಕೇಳ್ತಾರೆ. ಆಮೇಲೆ लेखक के चप्पल घूमने के बारे में ईमानदार डेलीगेट का क्या क्या राय थी, सुझाव क्या दिए. चप्पलों की चोरी पर ईमानदार डेलीगेट का सुझाव क्या था. आमेले लेखक को भेजे गए निबंध पत्र में क्या क्या लिखा गया था. ಈ 2 ಪ್ರಶ್ನೆಗಳನ್ನು ಜಾಸ್ತಿ ಕೇಳುವಂಥ ಚಾನ್ಸ್ ಇರುತ್ತೆ. ಆಯಿತು, ಇಷ್ಟು ಪ್ರಶ್ನೆ ಆಯಿತು. ನೆಕ್ಸ್ಟ್ ನಿಮಗೆ ಪೂರಕ ವಾಚನದಲ್ಲಿ शनि किसका पुत्र है, शनिचर का अर्थ क्या है और शनिचर का वायुमंडल ಈ 3 ಪ್ರಶ್ನೆಯನ್ನು ನಿಮಗೆ ಜಾಸ್ತಿ ಕೇಳ್ತಾನೆ. ಈ 3 ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೋಬೇಕು. ಜೊತೆಗೆ ಸತ್ಯಕ್ಕೆ ಮಹಿಮಾ ಮೇ ಗಾಂಧೀಜಿ ಕಾ ವಿಚಾರ ಅದನ್ನು ಕೇಳಬಹುದು. ಅಥವಾ ಅದನ್ನು ಬಿಟ್ಟರೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾವುದಪ್ಪದು, ಜಾನ್ ಮೆನ್ಸನ್ಫೀಲ್ಡ್ ಕೆ ಧಾರಣ ಅವ್ರ ವಿಚಾರ ಕೇಳಬಹುದು. ಇವೆರಡನ್ನು ಸಹ ಸರಿಯಾಗಿ ಓದ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ 3 दिन का छुट्टी पत्र कोई कारण ಇದಂತರೂ 5 ಅಂಕದ ಪ್ರಶ್ನೆ ಇರುತ್ತೆ. ಕಂಪಲ್ಸರಿಯಾಗಿದೆ. ಕ್ವಶನ್ ನಂಬರ್ 38 ಇರುತ್ತೆ. ಅದರ ಜೊತೆಗೆ ಇನ್ನೊಂದು ನಿಬಂಧ ಇರುತ್ತೆ, ಇಂಟರ್ನೆಟ್ ಕ್ರಾಂತಿ. ಇದನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಅಂತ ಹೇಳಿದ್ರೆ ನೀವು ಪಾಸ್ ಆಗಿಷ್ಟೇ ಆಗಲ್ಲ, ಸ್ಕೋರು ಸಹ ಮಾಡ್ತೀರಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಓಕೆ, ಬಾಯ್.